ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚಾರದ ಹಿಂದೆ ಒಂದು ಆಳವಾದ ಅರ್ಥವಿದೆ. ಅಂತ್ಯ ಸಂಸ್ಕಾರ ಮುಗಿಸಿ ಸ್ಮಶಾನದಿಂದ ಮನೆಗೆ ಬರುವಾಗ ಕೆಲವು ಕಡೆಗಳಲ್ಲಿ ಗರಿಕೆ ಮತ್ತು ದುರ್ವೆಯನ್ನು ತೆಗೆದುಕೊಂಡು ಬಂದು ಮನೆಯ ಮುಂದೆ ಇಡುವ ಸಂಪ್ರದಾಯವನ್ನು ನಾವು ನೋಡಿದ್ದೇವೆ. ಹಾಗಾದರೆ ಈ ಆಚಾರ ಏಕೆ ಮಾಡುತ್ತಾರೆ? ಇದು ಶಾಸ್ತ್ರದಲ್ಲಿ ಇದೆಯೇ ಅಥವಾ ಕೇವಲ ಸಂಪ್ರದಾಯವೇ? ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಭಾರತದಲ್ಲಿ ಅಂತ್ಯ ಸಂಸ್ಕಾರದ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಒಂದೇ ರೀತಿಯ ವಿಧಾನ ಇರುವುದಿಲ್ಲ. ಆದ್ದರಿಂದ ಗರಿಕೆ ಇಡುವ ಆಚಾರವು ಎಲ್ಲೆಡೆ ಒಂದೇ ರೀತಿ ಇರುವುದಿಲ್ಲ. ಹಿಂದೂ ಧರ್ಮದಲ್ಲಿ ಗರಿಕೆ ಅಥವಾ ದುರ್ವೆಗೆ ವಿಶೇಷ ಸ್ಥಾನವಿದೆ. ಗಣಪತಿ ಪೂಜೆಯಲ್ಲಿ ದುರ್ವೆಯನ್ನು ಅರ್ಪಿಸಲಾಗುತ್ತದೆ. ಯಜ್ಞ, ಹೋಮ, ಪುಣ್ಯವಚನ ಮತ್ತು ಹಲವು ವೈದಿಕ ಕಾರ್ಯಗಳಲ್ಲಿ ಗರಿಕೆಯನ್ನು ಪವಿತ್ರತೆಯ ಸಂಕೇತವಾಗಿ ಬಳಸುತ್ತಾರೆ. ಗರಿಕೆ ಜೀವನ ಶಕ್ತಿ, ಶುದ್ಧತೆ ಮತ್ತು ಮಂಗಳದ ಸಂಕೇತವೆಂದು ಪರಿಗಣಿಸಲಾಗಿದೆ. ಸ್ಮಶಾನವನ್ನು ಹಿಂದೂ ಸಂಪ್ರದಾಯದಲ್ಲಿ ವೈರಾಗ್ಯ ಮತ್ತು ಜೀವನದ ಅನ್ಯೋನ್ಯತೆಯನ್ನು ನೆನಪಿಸುವ ಸ್ಥಳವೆಂದು ನೋಡಲಾಗುತ್ತದೆ. ಅಂತ್ಯ ಸಂಸ್ಕಾರದ ನಂತರ ಮನೆಗೆ ಬರುವಾಗ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗಲಿ ಎಂಬ ಉದ್ದೇಶದಿಂದ ವಿವಿಧ ಶುದ್ಧೀಕರಣ ಕ್ರಮಗಳನ್ನು ಅನುಸರಿಸಲಾಗುತ್ತದೆ. ಕೆಲವು ಕಡೆಗಳಲ್ಲಿ ನೀರನ್ನು ಸಿಂಪಡಿಸುತ್ತಾರೆ, ಕೆಲವು ಕಡೆಗಳಲ್ಲಿ ಬೇವು ಎಲೆಯನ್ನು ಬಳಸುತ್ತಾರೆ ಮತ್ತು ಕೆಲವು ಕಡೆಗಳಲ್ಲಿ ಗರಿಕೆಯನ್ನು ಬಳಸುತ್ತಾರೆ. ಮನೆ ಮುಂದೆ ಗರಿಕೆಯನ್ನು ಇಡುವುದರ ಹಿಂದೆ ಇರುವ ಪ್ರಮುಖ ನಂಬಿಕೆ ಏನೆಂದರೆ, ಸ್ಮಶಾನದಿಂದ ಬಂದ ನಂತರ ಮನೆಯೊಳಗೆ ಶುಭ, ಶಾಂತಿ ಮತ್ತು ಪವಿತ್ರತೆ ನೆಲೆಸಲಿ ಎಂಬ ಸಂಕೇತ. ಇದು ಯಾವುದೇ ಮಾಂತ್ರಿಕ ಕ್ರಿಯೆಯಲ್ಲ, ಬದಲಾಗಿ ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಕೇತ. ಇನ್ನೊಂದು ನಂಬಿಕೆಯ ಪ್ರಕಾರ ಗರಿಕೆ ಗಣಪತಿಗೆ ಅತ್ಯಂತ ಪ್ರಿಯವಾದುದರಿಂದ ವಿಘ್ನಗಳು ದೂರವಾಗಲಿ, ಮನೆಯಲ್ಲಿರುವವರಿಗೆ ಧೈರ್ಯ ಮತ್ತು ಮನಃಶಾಂತಿ ದೊರೆಯಲಿ ಎಂಬ ಭಾವನೆಯಿಂದ ಇದನ್ನು ಬಳಸುತ್ತಾರೆ. ಕೆಲವರು ಗರಿಕೆಯನ್ನು ಮನೆಯ ಮುಂದೆ ಇಟ್ಟು ನಂತರ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಮನೆ ಪ್ರವೇಶಿಸುತ್ತಾರೆ. ಇದರ ಉದ್ದೇಶ ಸ್ಮಶಾನದಿಂದ ಬಂದ ನಂತರ ಶೌಚಾಚಾರವನ್ನು ಪಾಲಿಸುವುದು. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಬೇಕು. ಗರುಡ ಪುರಾಣ, ಧರ್ಮಶಾಸ್ತ್ರಗಳು ಮತ್ತು ಪ್ರಮುಖ ಗುಹ್ಯ ಸೂತ್ರಗಳಲ್ಲಿ ಸ್ಮಶಾನದಿಂದ ಗರಿಕೆಯನ್ನು ತೆಗೆದುಕೊಂಡು ಬಂದು ಮನೆ ಮುಂದೆ ಇಡಬೇಕು ಎಂಬ ಕಡ್ಡಾಯ ನಿಯಮ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ದರಿಂದ ಇದು ಅನೇಕ ಕುಟುಂಬಗಳ ಮತ್ತು ಪ್ರದೇಶಗಳಲ್ಲಿ ಬೆಳೆದು ಬಂದ ಸಂಪ್ರದಾಯವಾಗಿದೆ. ಆದರೆ ಶೌಚ, ಸ್ನಾನ ಮತ್ತು ಶುದ್ಧೀಕರಣ ಕ್ರಮಗಳಿಗೆ ಮಾತ್ರ ಶಾಸ್ತ್ರಗಳಲ್ಲಿ ಮಹತ್ವ ನೀಡಲಾಗಿದೆ. ನಮ್ಮ ಹಿರಿಯರು ಇಂತಹ ಆಚಾರಗಳನ್ನು ಕೇವಲ ಭಯದಿಂದ ಮಾಡಿಲ್ಲ, ಮನಸ್ಸಿಗೆ ಧೈರ್ಯ ಬರಲಿ, ಮರಣದ ದುಃಖದ ನಂತರ ಕುಟುಂಬವು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಲಿ, ಜೀವನದಲ್ಲಿ ಮಂಗಳ ನೆಲೆಸಲಿ ಎಂಬ ಭಾವನೆಯು ಇದರ ಹಿಂದೆ ಅಡಗಿದೆ. ಆದ್ದರಿಂದ ಯಾರಾದರೂ ಆ ಆಚಾರವನ್ನು ಮಾಡುತ್ತಿದ್ದರೆ ಅದನ್ನು ಗೌರವಿಸಬೇಕು. ಅದೇ ಸಮಯದಲ್ಲಿ ಇದು ಎಲ್ಲ ಹಿಂದೂಗಳಿಗೆ ಕಡ್ಡಾಯವಾದ ಶಾಸ್ತ್ರವಿಧಿ ಎಂದು ಹೇಳುವುದು ಸರಿಯಲ್ಲ. ಇದು ಸ್ಥಳೀಯ ಸಂಪ್ರದಾಯ ಮತ್ತು ಕುಟುಂಬದ ರಕ್ಷಣೆಯ ಅವಲಂಬಿಸಿದೆ. ಕೊನೆಯದಾಗಿ, ಸನಾತನ ಧರ್ಮವು ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಮರಣವು ಜೀವನದ ಅಂತ್ಯವಲ್ಲ, ಅದು ಒಂದು ಹೊಸ ಪ್ರಯಾಣದ ಆರಂಭ. ಆದ್ದರಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುವುದು, ಕುಟುಂಬಕ್ಕೆ ಧೈರ್ಯ ತುಂಬುವುದು ಮತ್ತು ಧರ್ಮಶಾಸ್ತ್ರಗಳಲ್ಲಿ ನಡೆಯುವುದು ಅತ್ಯಂತ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಸನಾತನ ಧರ್ಮದ ನೈಜ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಓಂ ಶಾಂತಿ.